ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಮ್ಮ ಜನರೇಷನ್ಗೆ ಅಥವಾ ನನಗೆ ಸಿನಿಮಾದ ಹುಚ್ಚು ಬರೋದಕ್ಕೆ ಕಾರಣ ಆ ವ್ಯಕ್ತಿಯ ಒಂದು ಅದ್ಭುತವಾದ ರೈಟಿಂಗ್. ಅವರು ಕಡೆಯ ಪೇಜಲ್ಲಿ ಬರೆಯುವಂತಹ ರೂಪತರ ಆಗಲಿ ಅಥವಾ ಅನೇಕ ಮ್ಯಾಗ್ಝಿನ್ ಆಗಲಿ ಅಥವಾ ಅನೇಕ ಪುಸ್ತಕಗಳಾಗಲಿ, ಆ ಪುಸ್ತಕಗಳನ್ನ ಓದ್ತಾ ಓದ್ತಾ ನಾವು ಹಿಂಗೆ ಬರೀಬೇಕು, ನಾವು ಅವ್ರಂಗೆ ಕ್ವಶನ್ ಕೇಳಬೇಕು, ನಾವು ಈ ರೀತಿ ಸಿನಿಮಾದ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿ ಬೆಳೆಸ್ಕೋಬೇಕು ಅಂತ ಹೇಳಿ ನನಗೆ ಯಾವಾಗಲೂ ಅನಿಸ್ತಾ ಇತ್ತು. ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗೆಲ್ಲ ನಂಗೆ ಅನಿಸ್ತಾ ಇತ್ತು, ಇವರು ನಮ್ಮ ಕಾಲದ ತೇಜಸ್ವಿ ಅಂತ, ಅಂದರೆ 5G ಕಾಲದ ತೇಜಸ್ವಿ ಅಂತ. ನಮ್ಮ ಜೊತೆಗೆ ಈಗ ಜೋಗಿ ಸರ್ ಇದ್ದಾರೆ. ಅವರೀಗ ನಮ್ಮ ಜೊತೆಗೆ ನಿಂತಿರೋದಕ್ಕೆ ಕಾರಣ ಕೇಸ್ ಆಫ್ ಕೊಂಡಣ್ಣ. ಎಸ್ ಸರ್, ತುಂಬ ದಿವಸ ಆಯಿತು ನನಗೆ ನೆನಪಿದ್ದಂಗೆ ಇದೊಳ್ಳೆ ರಾಮಾಯಣ ಅಂತ ಒಂದು ಸಿನಿಮಾಗೆ ನೀವು ರೈಟಿಂಗ್ ಬರೆದಾಗ ನಾ ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿದ್ದೆ. ಅದು ಹೊರತುಪಡಿಸಿದ್ರೆ ನೀವು ಯಾವಾಗಲೂ ನಮ್ಮ ಒಳಗದಲ್ಲಿ ಇರ್ತಿದ್ರಿ, ಇವತ್ತು ಉಲ್ಟಾ ಅಲ್ಲೋ ಕೂತ್ಕೊಂಡಿದ್ರಿ. ಸರ್, ಈ ಸಿನಿಮಾದ ಹುಚ್ಚು ಅಥವಾ ಈ ಸಿನಿಮಾದ ರೈಟಿಂಗ್ ಬರೀಬೇಕು ಅಂತ ಹೆಂಗೆ ಹತ್ತಿದ್ದು ಸರ್ ಈ ಗೀಳ್ ನಿಮಗೆ? ಅಂದರೆ ಈ ಸಿನಿಮಾದ ಅಥವಾ ಒಟ್ಟಾರೆ ಸರ್? ಇಲ್ಲ, ನಾನು ಬೆಂಗಳೂರಿಗೆ ಬಂದಾಗ ನನಗೆ ಈ ಬರೆಯೋ ಹುಚ್ಚಿರಲ್ಲ. ಅಂದರೆ ಕತೆಗಳು ಬರೀತಿದ್ದೆ, ಕಾದಂಬರಿ ಬರೀತಿದ್ದೆ. ಬಟ್ ಬೆಂಗಳೂರಿಗೆ ಬಂದಾಗ ಲಿಂಗದೇವರು ಒಂದು ಸಲ ನನಗೆ ಅವರು ದೂರದರ್ಶನಕ್ಕೆ ಸೀರಿಯಲ್ ಮಾಡ್ತಾಯಿದ್ರು. ನನ್ನ ಬಹಳ ಮೆಚ್ಚಿನ ಕಾದಂಬರಿ ಅಂದರೆ ಯಶವಂತ ಚಿತ್ತಲ್ರದ್ದು ಶಿಕಾರಿ. ಅದನ್ನು ಅವರು ದೂರದರ್ಶನಕ್ಕೆ ಸೀರಿಯಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಾಯಿದ್ರು. ಅವ್ರು ಕೇಳಿದರು, ಇದರ ಬಗ್ಗೆ ಒಂದು ಸ್ಕ್ರೀನ್ ಪ್ಲೇ ಡೈಲಾಗ್ ಬರೀತೀರಾ ಅಂತ. ನಾನು ಬರೀತೀನಿ ಅಂತ ಒಪ್ಕೊಂಡೆ. ಅಲ್ಲಿಂದ ಬರವಣಿಗೆ ಶುರುವಾಯಿತು. ಆನಂತರ ಸೀರಿಯಲ್ ಜಗತ್ತಿಗೆ ಹೊರಟೋದೆ ನಾನು. ಹಲವಾರು ಸೀರಿಯಲ್ಗಳನ್ನು, ಗುಪ್ತಗಾಮಿನಿ ಇರ್ಬೋದು, ಪ್ರೀತಿ ಇಲ್ಲದ ಮೇಲೆ ಇರ್ಬೋದು, ಆನಂದಾಗಿ ಆ್ಯಕ್ಟ್ ಮಾಡಿರೋದು, ಈ ಥರ ಸುಮಾರು ಸೀರಿಯಲ್ಗಳನ್ನ ಬರೆದೆ. ಅದಾದ ನಂತರ ಲಿಂಗದೇವ್ರು ಸಿನಿಮಾ ಮಾಡಿದರು, ಮೌನಿ ಅಂತ, ಅನಂತಮೂರ್ತಿಯವ್ರ ಕತೆ. ಅದಾದ್ಮೇಲೆ ನನ್ನದೇ ಒಂದು ಕತೆ ತಗೊಂಡು ಕಾಡ ಬೆಳದಿಂಗಳು ಅಂತ ಒಂದು ಮಾಡಿದ್ರು. ಹೀಗೆ ಅವ್ರ ಜೊತೆಗೆ ನನ್ನ ಪ್ರಯಾಣ ಹೋಯಿತು. ಮುಖ್ಯವಾಗಿ ಬರೀಲಿಕ್ಕೆ ಕಾರಣ ಏನಂದರೆ ಗೆಳೆಯರು ಅಂತ. ಯಾರ ಸ್ನೇಹಿತರು ಬಂದು ಬರೀರಿ ಅಂದರೆ ಬರೀತೀರಿ ಅಂತೇಳಿ. ಅಂದರೆ ಒಂದು ಗೆಳೆತನದಲ್ಲಿ ನನ್ನ ನಂಬಿಕೆ ಅದು. ಯಾಕಂದರೆ ಶಂಕರ್ನಾಗ್ ಹೇಗೆ ಒಂದು ಗೆಳೆಯರ ಬಳಗವನ್ನು ಇಟ್ಕೊಂಡು ಸಿನಿಮಾ ಕಟ್ತಾ ಹೋದರು, ಹಾಗೆ ನಮ್ಮ ಗೆಳೆಯರ ಒಳಗೆ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು. ಕಥೆನ ಮಾಡ್ಬೋದು, ಸಿನಿಮಾನ ಮಾಡ್ಬೋದು, ಪ್ರೊಡ್ಯೂಸ್ ಮಾಡ್ಬೋದು. ಅಂದರೆ ಒಂದು ಒಳ್ಳೆಯ ಗೆಳೆಯರ ಬಳಗ ಇರಬೇಕು, ಸಮಾನ ಆಸಕ್ತರು, ಒಂದು ಉಲ್ಲಾಸದಿಂದ ಕೆಲಸ ಮಾಡಬೇಕು ಅಷ್ಟೇ. ಆ ಉಲ್ಲಾಸ ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ, ಈಗ ಬಂದ ಜನ್ರೇಷನ್ ಅವ್ರಿಗೂ ನಿಮಗೂ ಒಂದು 20 ವರ್ಷದ ಹಿಂದೆ ಮುಂದೆ ಇರೋ ಜನ್ರೇಷನ್ನು, ಇವತ್ತಿನ ಹೊಸ ಜನ್ರೇಷನ್ನು ಹಳೆ ಒಳ್ಳೊಳ್ಳೆ ಬರಗಾರನ ಬಳಸ್ಕೋಬೇಕು. ಅದು ಅವತ್ತಿಂದನೂ ಅದು ನಡೆದ್ರೆ ಆ ಸಂಪ್ರದಾಯ ಚೆನ್ನಾಗಿ ಮುಂದುವರಿಯುತ್ತೆ ಅಂತೇಳಿ ಇವ್ರು ನಿಮ್ಗೆ ಅಪ್ರೋಚ್ ಮಾಡಿದ್ದು ಹೆಂಗೆ? ಅಂದರೆ ಅವ್ರಿಗೆ ಮನಸ್ಸಲ್ಲಿ ಜೋಗಿ ಸರ್ ಬರೀಲೇಬೇಕಿದ್ನಂತ ಅನ್ಸಿದ್ದು ಯಾಕಂತ ಸರ್? ಯಾಕಂದರೆ ಮುಖ್ಯವಾಗಿ ಅವರಿಗೆ ನಂಬಿಕೆ ಇರಬೇಕು. ಅಂದರೆ ನಾನು ಈ ಕಾಲದವನು, ಇವನು ಹಳಬ ಏನು ಬರೀತಾನೆ ಅಂತ ಒಂದು ಇರುತ್ತಲ್ಲ, ಆ ಥರ ಭಾವನೆ ಇದ್ದರೆ ವರ್ಕ್ ಆಗಲ್ಲ. ನಮಗೆ ಬಂದಾಗಲೂ ಇವತ್ತಿಗೂ ಕೂಡ ಮಣಿರತ್ನಂ ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ. ಅಂದರೆ ಮಾಡಿದರೆ ಏನೋ ಒಂದು ಹೊಸದಾಗಿ ಮಾಡ್ತಾರೆ ಅಂತ. ಅಂದರೆ ನಮ್ಮ ಹಿಂದಿನ ಜನ್ರೇಷನ್ ಬಗ್ಗೆ ನಂಬಿಕೆ ಇರಬೇಕು. ಇವರಿಗೆ ಭಾಳ ನಂಬಿಕೆ ಇತ್ತು. ನಾನು ಹೇಳಿದೆ, ನನ್ನ ಕೈಲಿ ಆಗಲ್ಲ, ನೀವು ಯಾಕೆ ಬರ್ತೀರಾ ಅಂತ ಕೇಳಿದೆ. ಇಲ್ಲ ಸರ್, ನೀವು ಬರೀತೀರಿ ಅಂತ ನಮ್ಗೆ ಗೊತ್ತಿದೆ, ನೀವೇ ಬರೀಬೇಕು ಅಂತೇಳಿ ಒತ್ತಾಯ ಮಾಡಿದರು. ಒತ್ತಾಯ ಮಾಡಿ ಅದರ ಕತೆ ಹೇಳಿದ್ರು. ಅಂದರೆ ಅವ್ರು ತೋರಿಸಿದಂಥ ಪ್ರೀತಿ, ವಿಶ್ವಾಸ, ನಂಬಿಕೆ, ಇದು ಮೂರು ನನಗೆ ಬರಲಿಕ್ಕೆ ಕಾರಣ ಆಯಿತು. ಅಂದರೆ ಯಾರೇ ಬಂದು ನಾನು ಲಿಂಗದೇವ್ರಿಗೆ ಬರೆಯುವಾಗಲೂ ಅದೇ ಆಯಿತು. ಪ್ರಕಾಶ್ ರೈ ಅವರು ಸ್ನೇಹಿತರು, ಅವ್ರಿಗೋಸ್ಕರ ಬರೆದೆ. ಹೀಗೆ ಒಂದು ಗೆಳೆತನ ಇದ್ದರೆ, ಆ ನಂಬಿಕೆ ಇದ್ದರೆ ಬರೆಯೋದು ಭಾಳ ಸುಲಭ. ಇಲ್ಲದ್ರೆ ಪ್ರತಿ ಲೈನನ್ನು ನೀವು ಬರೆದ ತಕ್ಷಣ ಸೆನ್ಸಾರ್ ಮಾಡಿ, ಸರ್ ಇನ್ನೊಬ್ರಿಗೆ ತೋರಿಸಿ, ಸರ್ ಇದು ಚೆನ್ನಾಗಿದೆಯಾ ಅಂತ 10 ಜನರನ್ನು ಕೇಳ್ಕೊಂಡು ಬಂದಾಗ ಆ ಲೈನಲ್ಲೇ ಸತ್ತೋಗ್ಬಿಡುತ್ತೆ. ಆ ಲೈನಿಗೆ ಒಂದು ಸ್ಯಾಂಕ್ಟಿಟಿ ಅಂತ ಇರುತ್ತೆ. ಅದು ಒಂದು ಸಿನಿಮಾಗೆ ಒಂದು ಸಂಭಾಷಣೆ ಬರೆದ್ರೆ ಅದನ್ನು ಪ್ರೇಕ್ಷಕ ತೆರೆ ಮೇಲೆ ನೋಡಬೇಕೆ ಹೊರತು ಅದಕ್ಕಿಂತ ಮುಂಚೆ 100 ಜನ ಓದಿರಬಾರ್ದು. ಅದು 100 ಜನ ಓದ್ಬಿಟ್ರೆ ಅಲ್ಲಿ ಮುಗಿದೋಯ್ತದೆ ಅಲ್ವಾ? ಹಾಗಾಗಿ ಆ ಥರದ ನಂಬಿಕೆ ಇಟ್ಕೊಂಡು ಬಂದರು ಅವರು.